Hello friends, welcome to my channel. Today video tomato soup recipe. ಈ ಸೂಪ್ಗೆ ನಾನಿಲ್ಲಿ 1 ಕ್ಯಾರೆಟ್, 1 ಈರುಳ್ಳಿ, 5 ಟೊಮೆಟೊ, 1 ಆಲೂಗಡ್ಡೆ, 1 ಬೀಟ್ರೂಟ್ ತಗೊಂಡು ಕಟ್ ಮಾಡಿ ಇಟ್ಕೋಬೇಕು. 1 ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಮೆಣಸಿನ ಪೌಡ್ರು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಅರಿಶಿಣದ ಎಲೆ, 1 ಟೀ ಸ್ಪೂನ್ ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು, ಈ ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ಅರಿಶಿಣದ ಎಲೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿರುವ ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್ನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವು ತರಕಾರಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿರುವ ಟೊಮೊಟೊ ಕೂಡ ಹಾಕ್ಕೊಂಡು ಮತ್ತೊಂದು ಸಲ ಫ್ರೈ ಮಾಡ್ಕೋಬೇಕು. ಈ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆದ ನಂತರ ನೀರು ಹಾಕ್ಕೋಬೇಕು. ಈ ತರಕಾರಿ ಆಗಲಿ ಅಥವಾ ಈ ಟೊಮೊಟೊ ಕೂಡ ಬೇಯುವ ಅವಶ್ಯಕತೆ ಏನಿಲ್ಲ. ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಗತ್ಯ ಇರುವಷ್ಟು ಬೇಯಲಿಕ್ಕಷ್ಟೇ ನೀರು ಹಾಕ್ಕೊಂಡು 1 ವಿಸಲ್ ಕೂಗಿಸ್ಕೋಬೇಕು. ಈ ತರಕಾರಿ ಬೇಯುವಷ್ಟರಲ್ಲಿ 1 ಬೌಲಲ್ಲಿ ಕಾರ್ನ್ ಫ್ಲೋರ್ ತೊಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ತರಕಾರಿ ಕೂಡ ಬೆಂದಿದೆ. ಇವಾಗ ಈ ತರಕಾರಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಥರ ರೆಡಿಯಾಗಿದೆ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಬೇಕಾದರೆ ಹಾಕ್ಕೋಬೋದು. ಸ್ಟ್ರೈನರ್ನ ತೊಗೊಂಡು ಮಿಕ್ಸಿಗೆ ಏನು ರುಬ್ಕೊಂಡಿದ್ವಲ್ಲ ಟೊಮೊಟೊ ಸೂಪ್ನ ಇವಾಗ ಸೋಸ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಎಲ್ಲ ಸ್ಟ್ರೈನರಲ್ಲಿ ಸೋಸ್ಕೊಂಡಿದ್ದಾಗಿದೆ. ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಲಿಕ್ಕೆ ಇಡಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಲ್ರೆಡಿ ಮೊದಲೇ ಹಾಕಿದ್ದೀನಲ್ಲ, ಇವಾಗ ಸ್ವಲ್ಪ ಹಾಕ್ಕೊಂಡು ನಂತರ ಮೆಣಸಿನ ಪೌಡ್ರು ಮತ್ತು ಗರಂ ಮಸಾಲೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಸೂಪ್ ಚೆನ್ನಾಗಿ ಕುದಿಯುತ್ತಿರುವಾಗ ನಾವು ಮೊದಲೇ ಕಲಿಸ್ಕೊಂಡಿದ್ವಲ್ಲ ಕಾರ್ನ್ ಫ್ಲೋರ್ನ ಇವಾಗ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಬ್ರೆಡ್ ಸ್ಲೈಸ್ ಇದ್ದರೆ ರೋಸ್ಟಾಗಿ ಫ್ರೈ ಮಾಡಿ ಅದನ್ನು ಕೂಡ ಹಾಕ್ಕೋಬೋದು. ಈ ಸೂಪ್ಗೆ ಚೆನ್ನಾಗಿರುತ್ತೆ. ಮಳೆಗಾಲ ಚಳಿಗಾಲದಲ್ಲಿ ಶೀತ ನೆಗಡಿ ಆಗಿರೋದಂತೂ ಈ ಸೂಪು ತುಂಬಾ ಚೆನ್ನಾಗಿ ಇರುತ್ತೆ ಮತ್ತು ತುಂಬಾ ಇಷ್ಟ ಆಗುತ್ತೆ. ಕ್ಯಾರೆಟ್ ಬೀಟ್ರೂಟ್ ಬೇಡ ಅಂದರೆ ಸ್ಕಿಪ್ ಮಾಡಿ ಟೊಮೊಟೊ ಕೂಡ ಬರೀ ಹಾಕ್ಕೊಂಡು ಇದೇ ರೀತಿ ಮಾಡ್ಕೋಬೋದು. ತರಕಾರಿ ಹಾಕೋದ್ರಿಂದ ಕಲ್ಲರು ಮತ್ತು ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.